ಉಡುಪಿಯ ನಾಡಹಬ್ಬ ಪರ್ಯಾಯದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿರುವಂತದ್ದು. ಶಿರೂರು ಮಠದ ವೇದವರ್ಧನ ತೀರ್ಥರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಪರ್ಯಾಯದ ಪೀಠವನ್ನು ಸ್ವೀಕರಿಸಿರುವಂತದ್ದು ಎಲ್ಲವೂ ಕೂಡ ಸಂಭ್ರಮದಲ್ಲಿ ನಡೆದರೂ ಕೂಡ ಒಂದಷ್ಟು ಸದ್ಯ ವಿವಾದಕ್ಕೆ ಕಾರಣ ಆಗಿರುವಂತದ್ದು. ಪರ್ಯಾಯ ಮೆರವಣಿಗೆಯಲ್ಲಿ ಭಗವಧ್ವಜವನ್ನು ಹಿಡಿದು ಡಿಸಿ ಅವರು ಚಾಲನೆ ನೀಡಿದ್ರು ಅನ್ನುವಂತ ಕಾರಣಕ್ಕೆ ಕಾಂಗ್ರೆಸ್ ಈಗಾಗಲೇ ಡಿಸಿ ಅವರ ವಿರುದ್ಧ ಮುಖ್ಯಮಂತ್ರಿಗಳಿಗೆ ದೂರನ್ನು ಕೂಡ ನೀಡಿರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಉಡುಪಿಯ ಶಾಸಕರಾಗಿರುವಂತಹ ಯಶ್ಪಾಲ್ ಸುವರ್ಣ ಅವರಿದ್ದಾರೆ. ಸರ್, ಆ ಭಗವಧ್ವಜವನ್ನು ನೀವೇ ಚಾಲನೆ ಟೈಮಲ್ಲಿ ಡಿಸಿ ಅವರಿಗೆ ಕೈ ಕೊಟ್ರಿ ಅನ್ನುವಂಥದ್ದು ಏನ್ ಹೇಳ್ತಾರೆ? ಈಗ ಸದ್ಯಕ್ಕೆ ಅವರ ಮೇಲೆ ಒಂದಷ್ಟು ಆಕ್ಷೇಪಗಳು ಕೂಡ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಅವರಿಗೆ ಈ ಪರ್ಯಾಯದ ಯಶಸ್ಸು, ಪರ್ಯಾಯದ ಕಾರ್ಯಕ್ರಮವನ್ನು ಸಹಿಸಲಿಕ್ಕೆ ಆಗ್ತಿಲ್ಲ. ಖಂಡಿತವಾಗಿಯೂ ಜಿಲ್ಲಾಧಿಕಾರಿಯಾಗಿ ಆ ಕಾರ್ಯಕ್ರಮ ಭಾಗವಹಿಸಿದ್ರು. ಒಂದು ವೇಳೆ ಉಸ್ತುವಾರಿ ಸಚಿವರಿದ್ರೆ ಉಸ್ತುವಾರಿ ಸಚಿವರ ಆ ಕಾರ್ಯಕ್ರಮಕ್ಕೆ ಆ ಚಾಲನೆಯನ್ನು ಭಗವಧ್ವಜ ಹಾರಿಸುವ ಮೂಲಕ ಚಾಲನೆಯನ್ನು ಅವರನ್ನು ಸ್ವಾಗತಿಸುವ ಕೆಲಸ ಮಾಡ್ತಿದ್ರು. ಒಟ್ಟಾರೆ ಕಾಂಗ್ರೆಸ್ ಅವರಿಗೆ ಯಾವುದು ಟೀಕೆ ಮಾಡಬೇಕು, ಯಾವ್ದು ಅಪವಾದ ಮಾಡಬೇಕು ಎಂಬುದು ಅವರಿಗೆ ಗೊತ್ತಿಲ್ಲ. ಈ ಹಿಂದೆ ಪಾಕಿಸ್ತಾನ ಜಿಂದಾಬಾದ್, ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಪ್ರದರ್ಶನ ಮಾಡಿದವರ ಮೇಲೆ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಮಾಡಲಿಕ್ಕೆ ಕಾಂಗ್ರೆಸ್ ಅವರಿಗೆ ಬಂದಿಲ್ಲ. ಒಟ್ಟಾರೆ ಯಾವುದೇ ಒಂದು ಅಲ್ಪಸಂಖ್ಯಾತರ ಓಲೈಕೆ ಮಾಡುವ ಒಂದು ಕೆಲಸ ಅವರು ಮಾಡ್ತಾರೆ. ನಿಜವಾಗಿಯೂ ಅವರು ಈ ಕಾರ್ಯಕ್ರಮದ ಬಗ್ಗೆ ಅವರು ಅಭಿನಂದನೆ ಮಾಡಬೇಕಿತ್ತು. ಯಾವುದೇ ಅಭಿವೃದ್ಧಿಯ ಕಾಮಗಾರಿಗೆ ಅನುದಾನವನ್ನು ಕೊಡಲಿಲ್ಲ. ಒಟ್ಟಾರೆ ಪರ್ಯಾಯದ ಯಶಸ್ಸನ್ನು ಸಹಿಸಲಾಗದೆ ಈ ರೀತಿ ದಾರಿ ತಪ್ಪಿಸುವಂತ ಕೆಲಸಗಳನ್ನು ಮಾಡ್ತಿದೆ. ಡಿಸಿ ಇಲ್ಲದಿದ್ರೆ ಅಲ್ಲಿ ಉಸ್ತುವಾರಿ ಸಚಿವರು ಅಲ್ಲಿ ಉಪಸ್ಥಿತಿ ಅವರ ಮೂಲಕ ನಾವು ಮಾಡ್ತೀವಿ. ಹಾಗಿದ್ರೆ ನಮ್ಮ ಉಸ್ತುವಾರಿ ಸಚಿವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಅವರು ಆಗ್ರಹ ಮಾಡ್ತೀವಿ ಎಂಬುದು ಒಂದು ಪ್ರಶ್ನೆ ಇಲ್ಲಿ ಮೂಡಿ ಬಂದಿದೆ. ಒಟ್ಟಾರೆ ಜಿಲ್ಲಾಧಿಕಾರಿಗಳು ಬಹಳ ಯಶಸ್ವಿಯಾಗಿ ಒಂದು ಎಲ್ಲ ಇಲಾಖೆಯವರ ಒಂದು ಸಹಕಾರದೊಂದಿಗೆ, ಪೊಲೀಸ್ ಇಲಾಖೆಯ ಒಂದು ಸಹಕಾರದೊಂದಿಗೆ ಬಹಳ ಯಶಸ್ವಿಯಾಗಿ ಯಾವುದೇ ಒಂದು ಸಣ್ಣ ಒಂದು ಸಮಸ್ಯೆಗಳಾಗದ ರೀತಿಯಲ್ಲಿ ನಿರ್ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪೊಲೀಸ್ ತಂಡಕ್ಕೆ, ಸಮಸ್ತ ಉಡುಪಿ ನಾಗರಿಕರಿಗೆ ಶಾಸಕ ನೆಲೆಯಲ್ಲಿ ಸ್ವಾಗತಿಸುವ ಉದ್ದೇಶದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಖಂಡಿತವಾಗಿ ಉಡುಪಿಯ ಈ ಪುಣ್ಯಭೂಮಿ, ಅಷ್ಟಮಠಗಳ ಬೀಡು, ಈ ರೀತಿಯ ಒಂದು ಟೀಕೆಗಳನ್ನು, ಈ ರೀತಿಯ ಅಪವಾದಗಳನ್ನು ಮಾಡುವುದು ಸರಿಯಲ್ಲ. ದೇವರು ಕೂಡ ಇದನ್ನು ಶ್ರಮಿಸುವುದಿಲ್ಲ, ಉಡುಪಿಯ ಜನರು ಕೂಡ ಇದನ್ನು ಸಹಿಸುವುದಿಲ್ಲ. ಒಟ್ಟಾರೆ ಕಾಂಗ್ರೆಸ್ಸಿಗರು ಈಗ ಓಲೈಕೆ ಮಾಡ್ತಿದ್ದಾರೆ. ಅದನ್ನು ಓಲೈಕೆಯನ್ನು ಮಾಡೋದನ್ನು ಬಿಟ್ಟು 2.5 ವರ್ಷದ ಅವಧಿಯಲ್ಲಿ ಉಡುಪಿ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡಿದರೆ ಅದನ್ನೊಮ್ಮೆ ಬಹಿರಂಗವಾಗಿ ಚರ್ಚೆಗೆ ಬರಲಿ. ಪರ್ಯಾಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಚರ್ಚೆಗೆ ಬರಲಿ. ಒಟ್ಟಾರೆ ಜನರ ದಾರಿ ತಪ್ಪಿಸುವ ಕೆಲಸ ಮಾಡಬೇಡಿ. ಪರ್ಯಾಯಕ್ಕೆ 6 ಕೋಟಿ ಕೊಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ರು, ಅದು ಈಡೇರಿತ? ಖಂಡಿತವಾಗಿಯೂ ಆ 6 ಕೋಟಿ ಯಾವ ಇಲಾಖೆ ಮೂಲ ಅನುಷ್ಠಾನ ಆಗಿದೆ, ಯಾವುದೆಲ್ಲ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ, ಪರ್ಯಾಯ ಸಂದರ್ಭದಲ್ಲಿ ಯಾವುದಾಗಿದೆ ಎಂಬುದನ್ನು ಕೂಡ ಅವರು ಬಹಿರಂಗವಾಗಿ ತಿಳಿಸುವಂತ ಕೆಲಸ ಮಾಡಲಿ. ಆ ಸಂದರ್ಭದಲ್ಲಿ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ಅಂದ್ರೆ ಇದು ಬಿಜೆಪಿಯ ಪರ್ಯಾಯ ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ನೋಡಿ, ಬಿಜೆಪಿ ಪರ್ಯಾಯ, ಕಾಂಗ್ರೆಸ್ ಪರ್ಯಾಯ ಅಂತ ಬರುವುದಿಲ್ಲ. ಉಡುಪಿ ಅಷ್ಟಮಠಗಳಲ್ಲಿ 2 ವರ್ಷಕ್ಕೊಮ್ಮೆ ಪರ್ಯಾಯಗಳಾಗ್ತದೆ. ಉಡುಪಿಯ ಜನರ ಒಂದು ಜವಾಬ್ದಾರಿ, ಕರ್ತವ್ಯ. ಯಾಕಂದ್ರೆ ನಮ್ಮ ಊರಿನ ಒಂದು ನಾಡ ಹಬ್ಬ ಪರ್ಯಾಯ, ನಾವು ಉಡುಪಿಯಲ್ಲಿ ಹುಟ್ಟಿದೆ, ನಾವೆಲ್ಲ ಪುಣ್ಯವಂತರ ಭಾಗ್ಯ ಒಂದು ದೃಷ್ಟಿಯಲ್ಲಿ ನಮ್ಮ ಸೇವೆಯನ್ನು ನಾವು ಮಾಡ್ತಾ ಬರ್ತೀವಿ. ಅದರಿಂದಾಗಿ ಇವತ್ತು ಅದು ಯಾವುದೇ ಪಕ್ಷಕ್ಕೆ ಸೀಮಿತವಾದ ಎಲ್ಲ ಪಕ್ಷದವರದಲ್ಲಿ ಭಾಗವಹಿಸ್ತಾರೆ. ಎಲ್ಲ ಪಕ್ಷದ ಪದಾಧಿಕಾರಿಗಳು ತರಬೇತಿಯಲ್ಲಿ ಇರ್ತಾರೆ. ಅಂದರೆ ಕೆಲವರು ಹೆಚ್ಚು ಕೆಲಸ ಮಾಡಿದ್ರೆ, ಕೆಲವರು ಕಮ್ಮಿ ಕೆಲಸ ಮಾಡಿದ್ರೆ, ಕೆಲವರಿಗೆ ಪರ್ಯಾಯ ಸಮಿತಿಯಲ್ಲಿ ಕೆಲಸ ಮಾಡಿದ್ರೆ ಅವರಿಗೆ ಅಲ್ಪಸಂಖ್ಯಾತರ ವಿರೋಧ ಆಗುವ ದೃಷ್ಟಿಯಲ್ಲಿ ಅವರದಕ್ಕೆ ಹಿಂದೇಟು ಹಾಕುವ ಸಂದರ್ಭಗಳು ಬರ್ಬೋದು. ಒಟ್ಟಾರೆ ನಾವೇನಂತ ಹೇಳಿದ್ರೆ ಉಡುಪಿಯ ಜನರ ಸೇರಿಕೊಂಡು ಆ ಪರ್ಯಾಯವನ್ನು ಮಾಡಿದ್ದೇವೆ. ಒಟ್ಟಾರೆ ಕಾಂಗ್ರೆಸ್ಸಿಗರಿಗೆ ಅದನ್ನು ಸಹಿಸಲಿಕ್ಕೆ ಆಗ್ತಿಲ್ಲ. ಅದನ್ನು ಬಿಟ್ಟರೆ ನಾನು ಹೇಳಲಿಕ್ಕೆ ಬಯಸುತ್ತಿಲ್ಲ. ಇನ್ನು ಮುಂದೆ ಇದೇ ರೀತಿ ಆದ್ರೆ ಅಲ್ಲಿ ಮುಖ್ಯಮಂತ್ರಿಗಳು ಬರ್ಬೋದು, ಯಾರು ಬಂದ್ರು ಕೂಡ ನಾವು ಕಡಖಂಡಿತವಾಗಿ ಭಗವಧ್ವಜ ಇಟ್ಕೊಂಡೆ ಅದನ್ನು ಸ್ವಾಗತ ಮಾಡುವಂತ ಕೆಲಸ ಮಾಡಿದ್ರೆ, ತಾಕಲು ದಮ್ಮಿದ್ರೆ ಅವರು ಅದನ್ನು ತಡೆಯುವಂತ ಕೆಲಸ ಮಾಡಿ ನಮ್ಮ ಉಡುಪಿಯ ಶಕ್ತಿ, ಉಡುಪಿಯ ಜನರ ಒಗ್ಗಟ್ಟು ಏನೆಂಬುದು ನಾವು ತೋರಿಸ್ಕೊಡ್ತೀವಿ. ಇದು ಯಶ್ಪಾಲ್ ಸುವರ್ಣ ಅವರ ಮಾತು. ಹರೀಶ್ ಬಾಲೆಚ್ಚ, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಯ ನಾಡಹಬ್ಬ ಪರ್ಯಾಯದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿರುವಂತದ್ದು. ಶಿರೂರು ಮಠದ ವೇದವರ್ಧನ ತೀರ್ಥರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಪರ್ಯಾಯದ ಪೀಠವನ್ನು ಸ್ವೀಕರಿಸಿರುವಂತದ್ದು ಎಲ್ಲವೂ ಕೂಡ ಸಂಭ್ರಮದಲ್ಲಿ ನಡೆದರೂ ಕೂಡ ಒಂದಷ್ಟು ಸದ್ಯ ವಿವಾದಕ್ಕೆ ಕಾರಣ ಆಗಿರುವಂತದ್ದು. ಪರ್ಯಾಯ ಮೆರವಣಿಗೆಯಲ್ಲಿ ಭಗವಧ್ವಜವನ್ನು ಹಿಡಿದು ಡಿಸಿ ಅವರು ಚಾಲನೆ ನೀಡಿದ್ರು ಅನ್ನುವಂತ ಕಾರಣಕ್ಕೆ ಕಾಂಗ್ರೆಸ್ ಈಗಾಗಲೇ ಡಿಸಿ ಅವರ ವಿರುದ್ಧ ಮುಖ್ಯಮಂತ್ರಿಗಳಿಗೆ ದೂರನ್ನು ಕೂಡ ನೀಡಿರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಉಡುಪಿಯ ಶಾಸಕರಾಗಿರುವಂತಹ ಯಶ್ಪಾಲ್ ಸುವರ್ಣ ಅವರಿದ್ದಾರೆ. ಸರ್, ಆ ಭಗವಧ್ವಜವನ್ನು ನೀವೇ ಚಾಲನೆ ಟೈಮಲ್ಲಿ ಡಿಸಿ ಅವರಿಗೆ ಕೈ ಕೊಟ್ರಿ ಅನ್ನುವಂಥದ್ದು ಏನ್ ಹೇಳ್ತಾರೆ? ಈಗ ಸದ್ಯಕ್ಕೆ ಅವರ ಮೇಲೆ ಒಂದಷ್ಟು ಆಕ್ಷೇಪಗಳು ಕೂಡ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಅವರಿಗೆ ಈ ಪರ್ಯಾಯದ ಯಶಸ್ಸು, ಪರ್ಯಾಯದ ಕಾರ್ಯಕ್ರಮವನ್ನು ಸಹಿಸಲಿಕ್ಕೆ ಆಗ್ತಿಲ್ಲ. ಖಂಡಿತವಾಗಿಯೂ ಜಿಲ್ಲಾಧಿಕಾರಿಯಾಗಿ ಆ ಕಾರ್ಯಕ್ರಮ ಭಾಗವಹಿಸಿದ್ರು. ಒಂದು ವೇಳೆ ಉಸ್ತುವಾರಿ ಸಚಿವರಿದ್ರೆ ಉಸ್ತುವಾರಿ ಸಚಿವರ ಆ ಕಾರ್ಯಕ್ರಮಕ್ಕೆ ಆ ಚಾಲನೆಯನ್ನು ಭಗವಧ್ವಜ ಹಾರಿಸುವ ಮೂಲಕ ಚಾಲನೆಯನ್ನು ಅವರನ್ನು ಸ್ವಾಗತಿಸುವ ಕೆಲಸ ಮಾಡ್ತಿದ್ರು. ಒಟ್ಟಾರೆ ಕಾಂಗ್ರೆಸ್ ಅವರಿಗೆ ಯಾವುದು ಟೀಕೆ ಮಾಡಬೇಕು, ಯಾವ್ದು ಅಪವಾದ ಮಾಡಬೇಕು ಎಂಬುದು ಅವರಿಗೆ ಗೊತ್ತಿಲ್ಲ. ಈ ಹಿಂದೆ ಪಾಕಿಸ್ತಾನ ಜಿಂದಾಬಾದ್,
ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಪ್ರದರ್ಶನ ಮಾಡಿದವರ ಮೇಲೆ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ಳಬೇಕೆ ಆಗ್ರಹ ಮಾಡಲಿಕ್ಕೆ ಕಾಂಗ್ರೆಸ್ ಅವರಿಗೆ ಬಂದಿಲ್ಲ. ಒಟ್ಟಾರೆ ಯಾವುದೇ ಒಂದು ಅಲ್ಪಸಂಖ್ಯಾತ ಓಲೈಕೆ ಮಾಡುವ ಒಂದು ಕೆಲಸ ಇವತ್ತು ಅವರು ಮಾಡ್ತಿದ್ದಾರೆ. ನಿಜವಾಗಿಯೂ ಅವರು ಈ ಕಾರ್ಯಕ್ರಮದ ಬಗ್ಗೆ ಅವರು ಅಭಿನಂದನೆ ಮಾಡಬೇಕಿತ್ತು. ಯಾವುದೇ ಅಭಿವೃದ್ಧಿಯ ಕಾಮಗಾರಿಗೆ ಅನುದಾನವನ್ನು ಕೊಡಲಿಲ್ಲ. ಒಟ್ಟಾರೆ ಪರ್ಯಾಯದ ಯಶಸ್ಸನ್ನು ಸಹಿಸಲಾಗದೆ ಈ ರೀತಿ ದಾರಿ ತಪ್ಪಿಸುವಂತ ಕೆಲಸಗಳನ್ನು ಮಾಡ್ತಿದೆ. DC ಇಲ್ಲದಿದ್ರೆ ಅಲ್ಲಿ ಉಸ್ತುವಾರಿ ಸಚಿವರು ಅಲ್ಲಿ ಉಪಸ್ಥಿತಿ ಅವರ ಮೂಲಕ ನಾವು ಮಾಡ್ತೀವಿ. ಹಾಗಿದ್ರೆ ನಮ್ಮ ಉಸ್ತುವಾರಿ ಸಚಿವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಅವರು ಆಗ್ರಹ ಮಾಡ್ತೀವಿ ಎಂಬುದು ಒಂದು ಪ್ರಶ್ನೆ ಇಲ್ಲಿ ಮೂಡಿ ಬಂದಿದೆ. ಒಟ್ಟಾರೆ ಜಿಲ್ಲಾಧಿಕಾರಿಗಳು ಬಹಳ ಯಶಸ್ವಿಯಾಗಿ ಒಂದು ಎಲ್ಲ ಇಲಾಖೆಯವರ ಒಂದು ಸಹಕಾರದೊಂದಿಗೆ, ಪೊಲೀಸ್ ಇಲಾಖೆಯ ಒಂದು ಸಹಕಾರದೊಂದಿಗೆ ಬಹಳ ಯಶಸ್ವಿಯಾಗಿ ಯಾವುದೇ ಒಂದು ಸಣ್ಣ ಒಂದು ಸಮಸ್ಯೆಗಳಾಗದ ರೀತಿಯಲ್ಲಿ ನಿರ್ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪೊಲೀಸ್ ತಂಡಕ್ಕೆ, ಸಮಸ್ತ ಉಡುಪಿ ನಾಗರಿಕರಿಗೆ ಶಾಸಕ ನೆಲೆಯಲ್ಲಿ ಸ್ವಾಗತ ನಿರ್ದೇಶನದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಖಂಡಿತವಾಗಿ ಉಡುಪಿಯ ಈ ಪುಣ್ಯಭೂಮಿ, ಅಷ್ಟಮಠಗಳ ಬೀಡು, ಈ ರೀತಿಯ ಒಂದು ಟೀಕೆಗಳನ್ನು, ಈ ರೀತಿಯ ಅಪವಾದಗಳನ್ನು ಮಾಡುವುದು ಸರಿಯಲ್ಲ. ದೇವರು ಕೂಡ ಇದನ್ನು ಶ್ರಮಿಸುವುದಿಲ್ಲ, ಉಡುಪಿಯ ಜನರು ಕೂಡ ಇದನ್ನು ಸಹಿಸುವುದಿಲ್ಲ. ಒಟ್ಟಾರೆ ಕಾಂಗ್ರೆಸ್ಸಿಗರು ಓಲೈಕೆ ಮಾಡ್ತಿದ್ದಾರೆ. ಅದನ್ನು ಓಲೈಕೆಯನ್ನು ಮಾಡೋದನ್ನು ಬಿಟ್ಟು 2.5 ವರ್ಷದ ಅವಧಿಯಲ್ಲಿ ಉಡುಪಿ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅದನ್ನೊಮ್ಮೆ ಬಹಿರಂಗವಾಗಿ ಚರ್ಚೆಗೆ ಬರಲಿ. ಪರ್ಯಾಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಚರ್ಚೆಗೆ ಬರಲಿ. ಒಟ್ಟಾರೆ ಜನರ ದಾರಿ ತಪ್ಪಿಸುವ ಕೆಲಸ ಮಾಡಬೇಡಿ. ಪರ್ಯಾಯಕ್ಕೆ 6 ಕೋಟಿ ಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅದು ಈಡೇರಿತಾ? ಖಂಡಿತವಾಗಿಯೂ ಆ 6 ಕೋಟಿ ಯಾವ ಇಲಾಖೆ ಮೂಲ ಅನುಷ್ಠಾನ ಆಗಿದೆ, ಯಾವುದೆಲ್ಲ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ, ಪರ್ಯಾಯ ಸಂದರ್ಭದಲ್ಲಿ ಯಾವುದಾಗಿದೆ ಎಂಬುದನ್ನು ಕೂಡ ಅವರು ಬಹಿರಂಗವಾಗಿ ತಿಳಿಸುವಂತ ಕೆಲಸ ಮಾಡಲಿ. ಆ ಸಂದರ್ಭದಲ್ಲಿ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ಅಂದ್ರೆ ಇದು ಬಿಜೆಪಿಯ ಪರ್ಯಾಯ ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ನೋಡಿ, ಬಿಜೆಪಿ ಪರ್ಯಾಯ, ಕಾಂಗ್ರೆಸ್ ಪರ್ಯಾಯ ಅಂತ ಬರುವುದಿಲ್ಲ. ಉಡುಪಿ ಅಷ್ಟಮಠಗಳಲ್ಲಿ 2 ವರ್ಷಕ್ಕೊಮ್ಮೆ ಪರ್ಯಾಯಗಳಾಗ್ತದೆ. ಉಡುಪಿಯ ಜನರ ಒಂದು ಜವಾಬ್ದಾರಿ, ಕರ್ತವ್ಯ. ಯಾಕಂದ್ರೆ ನಮ್ಮ ಊರಿನ ಒಂದು ನಾಡ ಹಬ್ಬ ಪರ್ಯಾಯ, ನಾವು ಉಡುಪಿಯಲ್ಲಿ ಹುಟ್ಟಿದೆ, ನಾವೆಲ್ಲ ಪುಣ್ಯವಂತರ ಭಾಗ್ಯ ಒಂದು ದೃಷ್ಟಿಯಲ್ಲಿ ನಮ್ಮ ಸೇವೆಯನ್ನು ನಾವು ಮಾಡ್ತಾ ಬರ್ತೀವಿ. ಅದರಿಂದಾಗಿ ಇವತ್ತು ಅದು ಯಾವುದೇ ಪಕ್ಷಕ್ಕೆ ಸೀಮಿತವಾದ ಎಲ್ಲ ಪಕ್ಷದವರದಲ್ಲಿ ಭಾಗವಹಿಸ್ತಾರೆ. ಎಲ್ಲ ಪಕ್ಷದ ಪದಾಧಿಕಾರಿಗಳು ಸಮಿತಿಯಲ್ಲಿ ಇರ್ತಾರೆ. ಅಂದ್ರೆ ಕೆಲವರು ಹೆಚ್ಚು ಕೆಲಸ ಮಾಡಿದ್ರೆ, ಕೆಲವರು ಕಮ್ಮಿ ಕೆಲಸ ಮಾಡಿದ್ರೆ, ಕೆಲವರಿಗೆ ಪರ್ಯಾಯ ಸಮಿತಿಯಲ್ಲಿ ಕೆಲಸ ಮಾಡಿದ್ರೆ ಅವರಿಗೆ ಅಲ್ಪಸಂಖ್ಯಾತರ ವಿರೋಧ ಆಗುವ ದೃಷ್ಟಿಯಲ್ಲಿ ಅವರದಕ್ಕೆ ಹಿಂದೇಟು ಹಾಕುವ ಸಂದರ್ಭಗಳು ಬರ್ಬೋದು. ಒಟ್ಟಾರೆ ನಾವೇನಂತ ಹೇಳಿದ್ರೆ ಉಡುಪಿಯ ಜನರ ಸೇರಿಕೊಂಡು ನಾವು ಪರ್ಯಾಯ ಮಾಡಿದ್ದೇವೆ. ಒಟ್ಟಾರೆ ಕಾಂಗ್ರೆಸ್ಸಿಗರಿಗೆ ಅದನ್ನು ಸಹಿಸಲಿಕ್ಕೆ ಆಗ್ತಿಲ್ಲ. ಅದನ್ನು ಬಿಟ್ಟರೆ ನಾನು ಹೇಳಲಿಕ್ಕೆ ಬಯಸ್ತಿಲ್ಲ. ಇನ್ನು ಮುಂದೆ ಇದೇ ರೀತಿ ಆದ್ರೆ ಅಲ್ಲಿ ಮುಖ್ಯಮಂತ್ರಿಗಳು ಬರ್ಬೋದು, ಯಾರು ಬಂದ್ರು ಕೂಡ ನಾವು ಕಡಖಂಡಿತವಾಗಿ ಭಗವಧ್ವಜ ಇಟ್ಕೊಂಡೆ ಅದನ್ನು ಸ್ವಾಗತ ಮಾಡುವಂತ ಕೆಲಸ ಮಾಡಿದ್ರೆ, ತಾಕಲು ದಮ್ಮಿದ್ರೆ ಅವರು ಅದನ್ನು ತಡೆಯುವಂತ ಕೆಲಸ ಮಾಡಿ ನಮ್ಮ ಉಡುಪಿಯ ಶಕ್ತಿ, ಉಡುಪಿಯ ಜನರ ಒಗ್ಗಟ್ಟೇನೆಂಬುದು ನಾವು ತೋರಿಸ್ಕೊಡ್ತೀವಿ. ಇದು ಯಶ್ಪಾಲ್ ಸುವರ್ಣ ಅವರ ಮಾತು. ಹರೀಶ್ ಬಾಲೆಚ್ಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಯ ನಾಡ ಹಬ್ಬ ಪರ್ಯಾಯದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿರುವಂತದ್ದು. ಶಿರೂರು ಮಠದ ವೇದವರ್ಧನ ತೀರ್ಥರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಪರ್ಯಾಯದ ಪೀಠವನ್ನು ಸ್ವೀಕರಿಸಿರುವಂತದ್ದು. ಎಲ್ಲವೂ ಕೂಡ ಸಂಭ್ರಮದಲ್ಲಿ ನಡೆದರೂ ಕೂಡ ಒಂದಷ್ಟು ಸದ್ಯ ವಿವಾದಕ್ಕೆ ಕಾರಣ ಆಗಿರುವಂತದ್ದು. ಪರ್ಯಾಯ ಮೆರವಣಿಗೆಯಲ್ಲಿ ಭಗವಧ್ವಜವನ್ನು ಹಿಡಿದು DC ಅವರು ಚಾಲನೆ ನೀಡಿದ್ರು ಅನ್ನುವಂತ ಕಾರಣಕ್ಕೆ ಕಾಂಗ್ರೆಸ್ ಈಗಾಗಲೇ DC ಅವರ ವಿರುದ್ಧ ಮುಖ್ಯಮಂತ್ರಿಗಳಿಗೆ ದೂರನ್ನು ಕೂಡ ನೀಡಿರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಉಡುಪಿಯ ಶಾಸಕರಾಗಿರುವಂತಹ ಯಶ್ಪಾಲ್ ಸುವರ್ಣ ಅವರಿದ್ದಾರೆ. ಸರ್, ಆ ಭಗವಧ್ವಜವನ್ನು ನೀವೇ ಚಾಲನೆಯ ಟೈಮಲ್ಲಿ DC ಅವರಿಗೆ ಕೈ ಕೊಟ್ರಿ ಅನ್ನುವಂಥದ್ದು ಏನ್ ಹೇಳ್ತಾರೆ? ಈಗ ಸದ್ಯಕ್ಕೆ ಅವರ ಮೇಲೆ ಒಂದಷ್ಟು ಆಕ್ಷೇಪಗಳು ಕೂಡ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಅವರಿಗೆ ಈ ಪರ್ಯಾಯದ ಯಶಸ್ಸು, ಪರ್ಯಾಯದ ಕಾರ್ಯಕ್ರಮ ಸಹಿಸಲಿಕ್ಕೆ ಆಗ್ತಿಲ್ಲ. ಖಂಡಿತವಾಗಿಯೂ ಜಿಲ್ಲಾಧಿಕಾರಿಯಾಗಿ ಆ ಕಾರ್ಯಕ್ರಮ ಭಾಗವಹಿಸಿದ್ರು. ಒಂದು ವೇಳೆ ಉಸ್ತುವಾರಿ ಸಚಿವರು ಇದ್ರೆ ಉಸ್ತುವಾರಿ ಸಚಿವರ ಆ ಕಾರ್ಯಕ್ರಮಕ್ಕೆ ಆ ಚಾಲನೆಯನ್ನು ಭಗವಧ್ವಜ ಹಾರಿಸುವ ಮೂಲಕ ಚಾಲನೆಯನ್ನು ಅವರನ್ನು ಸ್ವಾಗತಿಸುವ ಕೆಲಸ ಮಾಡ್ತಿದ್ರು. ಒಟ್ಟಾರೆ ಕಾಂಗ್ರೆಸ್ ಅವರಿಗೆ ಯಾವುದು ಟೀಕೆ ಮಾಡಬೇಕು, ಯಾವ್ದು ಅಪವಾದ ಮಾಡಬೇಕು ಎಂಬುದು ಅವರಿಗೆ ಗೊತ್ತಿಲ್ಲ. ಈ ಹಿಂದೆ ಪಾಕಿಸ್ತಾನ ಜಿಂದಾಬಾದ್, ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಪ್ರದರ್ಶನ ಮಾಡಿದವರ ಮೇಲೆ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ಳಬೇಕೆ ಆಗ್ರಹ ಮಾಡಲಿಕ್ಕೆ ಕಾಂಗ್ರೆಸ್ ಅವರಿಗೆ ಬಂದಿಲ್ಲ. ಒಟ್ಟಾರೆ ಯಾವುದೇ ಒಂದು ಅಲ್ಪಸಂಖ್ಯಾತ ಓಲೈಕೆ ಮಾಡುವ ಒಂದು ಕೆಲಸ ಇವತ್ತು ಅವರು ಮಾಡ್ತಿದ್ದಾರೆ. ನಿಜವಾಗಿಯೂ ಅವರು ಈ ಕಾರ್ಯಕ್ರಮದ ಬಗ್ಗೆ ಅವರು ಅಭಿನಂದನೆ ಮಾಡಬೇಕಿತ್ತು. ಯಾವುದೇ ಅಭಿವೃದ್ಧಿಯ ಕಾಮಗಾರಿಗೆ ಅನುದಾನವನ್ನು ಕೊಡಲಿಲ್ಲ. ಒಟ್ಟಾರೆ ಪರ್ಯಾಯದ ಯಶಸ್ಸನ್ನು ಸಹಿಸಲಾಗದೆ ಈ ರೀತಿ ದಾರಿ ತಪ್ಪಿಸುವಂತ ಕೆಲಸಗಳನ್ನು ಮಾಡ್ತಿದೆ. DC ಇಲ್ಲದಿದ್ರೆ ಅಲ್ಲಿ ಉಸ್ತುವಾರಿ ಸಚಿವರು ಅಲ್ಲಿ ಉಪಸ್ಥಿತಿ ಅವರ ಮೂಲಕ ನಾವು ಮಾಡ್ತೀವಿ. ಹಾಗಿದ್ರೆ ನಮ್ಮ ಉಸ್ತುವಾರಿ ಸಚಿವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಅವರು ಆಗ್ರಹ ಮಾಡ್ತೀವಿ ಎಂಬುದು ಒಂದು ಪ್ರಶ್ನೆ ಇಲ್ಲಿ ಮೂಡಿ ಬಂದಿದೆ. ಒಟ್ಟಾರೆ ಜಿಲ್ಲಾಧಿಕಾರಿಗಳು ಬಹಳ ಯಶಸ್ವಿಯಾಗಿ ಒಂದು ಎಲ್ಲ ಇಲಾಖೆಯವರ ಒಂದು ಸಹಕಾರದೊಂದಿಗೆ, ಪೊಲೀಸ್ ಇಲಾಖೆಯ ಒಂದು ಸಹಕಾರದೊಂದಿಗೆ ಬಹಳ ಯಶಸ್ವಿಯಾಗಿ ಯಾವುದೇ ಒಂದು ಸಣ್ಣ ಒಂದು ಸಮಸ್ಯೆಗಳಾಗದ ರೀತಿಯಲ್ಲಿ ನಿರ್ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪೊಲೀಸ್ ತಂಡಕ್ಕೆ, ಸಮಸ್ತ ಉಡುಪಿ ನಾಗರಿಕರಿಗೆ ಶಾಸಕ ನೆಲೆಯಲ್ಲಿ ಸ್ವಾಗತ ನಿರ್ದೇಶನದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಖಂಡಿತವಾಗಿ ಉಡುಪಿಯ ಈ ಪುಣ್ಯಭೂಮಿ, ಅಷ್ಟಮಠಗಳ ಬೀಡು, ಈ ರೀತಿಯ ಒಂದು ಟೀಕೆಗಳನ್ನು, ಈ ರೀತಿಯ ಅಪವಾದಗಳನ್ನು ಮಾಡುವುದು ಸರಿಯಲ್ಲ. ದೇವರು ಕೂಡ ಇದನ್ನು ಶ್ರಮಿಸುವುದಿಲ್ಲ,
ಉಡುಪಿ ಜನರು ಕೂಡ ಇದನ್ನು ಸಹಿಸುವುದಿಲ್ಲ. ಒಟ್ಟಾರೆ ಕಾಂಗ್ರೆಸ್ಸಿಗರು ಈಗ ಓಲೈಕೆ ಮಾಡ್ತಿದ್ದಾರೆ. ಅದನ್ನು ಓಲೈಕೆಯನ್ನು ಮಾಡೋದನ್ನು ಬಿಟ್ಟು 2.5 ವರ್ಷದ ಅವಧಿಯಲ್ಲಿ ಉಡುಪಿ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡಿದರೆ ಅದನ್ನೊಮ್ಮೆ ಬಹಿರಂಗವಾಗಿ ಚರ್ಚೆಗೆ ಬರಲಿ. ಪರ್ಯಾಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಚರ್ಚೆಗೆ ಬರಲಿ. ಒಟ್ಟಾರೆ ಜನರ ದಾರಿ ತಪ್ಪಿಸುವ ಕೆಲಸ ಮಾಡಬೇಡಿ. ಪರ್ಯಾಯಕ್ಕೆ 6 ಕೋಟಿ ಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ರು, ಅದು ಈಡೇರಿತ? ಖಂಡಿತವಾಗಿಯೂ ಆ 6 ಕೋಟಿ ಯಾವ ಇಲಾಖೆ ಮೂಲ ಅನುಷ್ಠಾನ ಆಗಿದೆ, ಯಾವುದೆಲ್ಲ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ, ಪರ್ಯಾಯ ಸಂದರ್ಭದಲ್ಲಿ ಯಾವುದಾಗಿದೆ ಎಂಬುದನ್ನು ಕೂಡ ಅವರು ಬಹಿರಂಗವಾಗಿ ತಿಳಿಸುವಂತ ಕೆಲಸ ಮಾಡಲಿ. ಆ ಸಂದರ್ಭದಲ್ಲಿ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ಅಂದ್ರೆ ಇದು ಬಿಜೆಪಿಯ ಪರ್ಯಾಯ ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ, ಹಾಗಾಗಿ ಈ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ನೋಡಿ, ಬಿಜೆಪಿ ಪರ್ಯಾಯ ಕಾಂಗ್ರೆಸ್ ಪರ್ಯಾಯ ಅಂತ ಬರುವುದಿಲ್ಲ. ಉಡುಪಿ ಅಷ್ಟಮಠಗಳಲ್ಲಿ 2 ವರ್ಷಕ್ಕೊಮ್ಮೆ ಪರ್ಯಾಯಗಳಾಗ್ತದೆ. ಉಡುಪಿಯ ಜನರ ಒಂದು ಜವಾಬ್ದಾರಿ, ಕರ್ತವ್ಯ. ಯಾಕಂದ್ರೆ ನಮ್ಮ ಊರಿನ ಒಂದು ನಾಡ ಹಬ್ಬ ಪರ್ಯಾಯನ ಉಡುಪಿಯಲ್ಲಿ ಹುಟ್ಟಿದೆ, ನಾವೆಲ್ಲ ಪುಣ್ಯವಂತರ ಭಾಗ್ಯ ಒಂದು ದೃಷ್ಟಿಯಲ್ಲಿ ನಮ್ಮ ಸೇವೆಯನ್ನು ನಾವು ಮಾಡ್ತಾ ಬರ್ತೀವಿ. ಅದರಿಂದಾಗಿ ಇವತ್ತು ಅದು ಯಾವುದೇ ಪಕ್ಷಕ್ಕೆ ಸೀಮಿತವಾದ ಎಲ್ಲ ಪಕ್ಷದವರದಲ್ಲಿ ಭಾಗವಹಿಸ್ತಾರೆ. ಎಲ್ಲ ಪಕ್ಷದ ಪದಾಧಿಕಾರಿಗಳು ಸಮಿತಿಯಲ್ಲಿ ಇರ್ತಾರೆ. ಅಂದ್ರೆ ಕೆಲವರು ಹೆಚ್ಚು ಕೆಲಸ ಮಾಡಿದ್ರೆ, ಕೆಲವರು ಕಮ್ಮಿ ಕೆಲಸ ಮಾಡಿದ್ರೆ, ಕೆಲವರಿಗೆ ಪರ್ಯಾಯ ಸಮಿತಿಯಲ್ಲಿ ಕೆಲಸ ಮಾಡಿದ್ರೆ ಅವರಿಗೆ ಅಲ್ಪಸಂಖ್ಯಾತರ ವಿರೋಧ ಆಗುವ ದೃಷ್ಟಿಯಲ್ಲಿ ಹೊರದಕ್ಕೆ ಹಿಂದೇಟು ಹಾಕುವ ಸಂದರ್ಭಗಳು ಬರ್ಬೋದು. ಒಟ್ಟಾರೆ ನಾವೇನಂತ ಹೇಳಿದ್ರೆ ಉಡುಪಿಯ ಜನರ ಸೇರಿಕೊಂಡು ಆ ಪರ್ಯಾಯವನ್ನು ಮಾಡಿದ್ದೇವೆ. ಒಟ್ಟಾರೆ ಕಾಂಗ್ರೆಸ್ಸಿಗರಿಗೆ ಅದನ್ನು ಸಹಿಸಲಿಕ್ಕೆ ಆಗ್ತಿಲ್ಲ. ಅದನ್ನು ಬಿಟ್ಟರೆ ನಾನು ಹೇಳಲಿಕ್ಕೆ ಬಯಸುತ್ತಿಲ್ಲ. ಇನ್ನು ಮುಂದೆ ಇದೇ ರೀತಿ ಆದ್ರೆ ಅಲ್ಲಿ ಮುಖ್ಯಮಂತ್ರಿಗಳು ಬರ್ಬೋದು, ಯಾರು ಬಂದ್ರು ಕೂಡ ನಾವು ಕಡಖಂಡಿತವಾಗಿ ಭಗವಧ್ವಜ ಇಟ್ಕೊಂಡೆ ಅದನ್ನು ಸ್ವಾಗತ ಮಾಡುವಂತ ಕೆಲಸ ಮಾಡಿದ್ರೆ, ತಾಕತ್ತು ದಮ್ಮಿದ್ರೆ ಅವರು ಅದನ್ನು ತಡೆಯುವಂತ ಕೆಲಸ ಮಾಡಿ ನಮ್ಮ ಉಡುಪಿಯ ಶಕ್ತಿ, ಉಡುಪಿಯ ಜನರ ಒಗ್ಗಟ್ಟೇನೆಂಬುದು ನಾವು ತೋರಿಸ್ಕೊಡ್ತೀವಿ. ಇದು ಯಶ್ಪಾಲ್ ಸುವರ್ಣ ಅವರ ಮಾತು. ಹರೀಶ್ ಬಾಲೆಚ್ಚ, ರಿಪಬ್ಲಿಕ್ ಕನ್ನಡ, ಉಡುಪಿ.